ಪ್ರತಿ ತಿಂಗಳು ಗಣೇಶನಿಗೆ ಸಮರ್ಪಿತವಾದ ಸಂಕಷ್ಟ ಚತುರ್ಥಿಯ ದಿನ ಪೂಜೆ ಮಾಡುವುದರಿಂದ ಪ್ರಥಮ ಪೂಜಿತನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಗಣೇಶನ ಆರಾಧನೆಗೆ ಸಂಕಷ್ಟ ಚತುರ್ಥಿ ವಿಶೇಷ ದಿನ. ಉಪವಾಸ ವ್ರತ ಮಾಡಿ ನಿಯಮಾನುಸಾರ ವಿಧಿವಿಧಾನಗಳಿಂದ ಸಂಕಷ್ಟ ಚತುರ್ಥಿ ಆಚರಿಸುವುದರಿಂದ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ. ಯಾವುದೇ ಶುಭ ಸಮಾರಂಭದ ಪೂಜೆ ಇರಲಿ, ಮೊದಲ ಆದ್ಯತೆ ಪ್ರಥಮ ಪೂಜಿತನಾದ ಗಣೇಶನಿಗೆ. ಗಣಪತಿಯನ್ನು ಪೂಜಿಸುವುದರಿಂದ ಎಲ್ಲ ರೀತಿಯ ಅಡೆತಡೆಗಳು, ದುಃಖ, ತೊಂದರೆಗಳು ದೂರವಾಗಿ ಎಲ್ಲವೂ ಮಂಗಳಕರವಾಗುತ್ತದೆ. 2024 ಜನವರಿ 29 ಸೋಮವಾರ, ಅಂದರೆ ನಾಳೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಚತುರ್ಥಿ ತಿಥಿಯ ಸಮಯ ಜನವರಿ 29 ಸೋಮವಾರ ಬೆಳಿಗ್ಗೆ 6:12 ಪ್ರಾರಂಭವಾಗಿ ಜನವರಿ 30 ಮಂಗಳವಾರ ಬೆಳಿಗ್ಗೆ 8:55 ಮುಕ್ತಾಯವಾಗುತ್ತದೆ. ಈ ಬಾರಿಯ ಸಂಕಷ್ಟ ಚತುರ್ಥಿಯ ಗಣೇಶನಿಗೆ ಲಂಬೋದರ ಗಣಪ, ಅಂದರೆ ಲಂಬೋದರ ಸಂಕಷ್ಟ ಚತುರ್ಥಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಚಂದ್ರೋದಯದ ಸಮಯ ನಾಳೆ ರಾತ್ರಿ 9:10. ಪುಷ್ಯ ಮಾಸದ ಸಂಕಷ್ಟ ಚತುರ್ಥಿ ವ್ರತವನ್ನು ವಿಶೇಷವಾಗಿ ಮಕ್ಕಳ ದೀರ್ಘಾಯುಷ್ಯ, ಸಂತೋಷದ ಜೀವನಕ್ಕಾಗಿ ಆಚರಿಸಲಾಗುತ್ತದೆ. ಇದರ ಜೊತೆಯಲ್ಲಿ ಈ ದಿನ ಶ್ರದ್ಧಾ ಭಕ್ತಿಯಿಂದ ಗಣೇಶನನ್ನು ಉಪವಾಸದ ಸಮೇತ ಪೂಜಿಸಿದರೆ ಸಕಲವೂ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ. ಈ ದಿನ ಶೋಭನ ಯೋಗ ಮತ್ತು ತ್ರಿಗ್ರಾಹಿ ಯೋಗದ ಸಂಯೋಜನೆ ಇದೆ. ಶೋಭನ ಯೋಗದಲ್ಲಿ ಗಣೇಶನನ್ನು ಪೂಜಿಸುವುದರಿಂದ ಸಂತೋಷ, ಅದೃಷ್ಟ, ಆದಾಯ ವೃದ್ಧಿಯಾಗುತ್ತದೆ. ಈ ದಿನ ಧನುರಾಶಿಯಲ್ಲಿ ಮಂಗಳ, ಶುಕ್ರ, ಬುಧರು ಇರುತ್ತಾರೆ. ಇದರಿಂದ ತ್ರಿಗ್ರಾಹಿ ಯೋಗವು ರೂಪುಗೊಳ್ಳುತ್ತದೆ. ಗಣೇಶನಿಗೆ ಸಿಂಧೂರ, ಗರಿಕೆಯಿಂದ ಪೂಜಿಸಿದರೆ 3 ಗ್ರಹಗಳ ಅನುಗ್ರಹ ದೊರೆಯುತ್ತದೆ. ಪ್ರತಿ ತಿಂಗಳಲ್ಲಿ 2 ಚತುರ್ಥಿಗಳು ಇದ್ದರೂ ವರ್ಷದ ಈ ಎಲ್ಲಾ ಚತುರ್ಥಿಗಳಲ್ಲಿ ಪುಷ್ಯ ಮಾಸದ ಸಂಕಷ್ಟ ಚತುರ್ಥಿಯನ್ನು ವಿಶೇಷವೆಂದು ಹೇಳುತ್ತಾರೆ. ಈ ದಿನದಂದು ಶಿವ, ತಾಯಿ ಪಾರ್ವತಿ, ಕಾರ್ತಿಕೇಯ ಮತ್ತು ಚಂದ್ರದೇವರೊಂದಿಗೆ ಶ್ರೀ ಗಣೇಶನನ್ನು ಪೂಜಿಸುವ ಸಂಪ್ರದಾಯವಿದೆ. ನಾಳೆ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿ ಪೂಜೆ ಮಾಡಬೇಕು. ಅದರಲ್ಲೂ 21 ಗರಿಕೆಯ ಜೊತೆ ಗಣೇಶನ ಹೆಸರು ಹೇಳುತ್ತಾ ಅರ್ಪಿಸುವುದು ತುಂಬಾ ಶ್ರೇಷ್ಠ. ಇವುಗಳ ಜೊತೆಯಲ್ಲಿ ಈ ದಿನ ದೇವರ ಮನೆಯಲ್ಲಿ 2 ಶುದ್ಧವಾದ ವೀಳ್ಯದೆಲೆಯ ಮೇಲೆ ಅರಿಶಿನದಿಂದ ಸ್ವಸ್ತಿಕವನ್ನು ಬರೆದು ಅದರ ಮೇಲೆ ದೀಪವನ್ನು ಹಚ್ಚಬೇಕು. ದೀಪಕ್ಕೆ ತುಪ್ಪವನ್ನು ಹಾಕಿ 2 ಹೂಬತ್ತಿಗಳನ್ನು ಇಟ್ಟು ದೀಪವನ್ನು ಬೆಳಗಿಸಬೇಕು. ಈ ರೀತಿಯಾಗಿ ಒಟ್ಟಾರೆ 2 ತುಪ್ಪದ ದೀಪವನ್ನು ಗಣೇಶನಿಗೆ ಬೆಳಗಬೇಕು. ವೀಳ್ಯದೆಲೆಯನ್ನು ಪ್ರತಿಯೊಂದು ಶುಭ ಕಾರ್ಯಗಳಿಗೂ ಉಪಯೋಗಿಸುತ್ತಾರೆ. ಯಾಕೆಂದರೆ ಈ ವೀಳ್ಯದೆಲೆಯಲ್ಲಿ ಅನೇಕ ದೇವತೆಗಳು ವಾಸವಾಗಿರುವರೆಂದು ಪುರಾಣಗಳು ಹೇಳುತ್ತವೆ. ಇದರ ಜೊತೆಯಲ್ಲಿ ಸ್ವಸ್ತಿಕವನ್ನು ಲಕ್ಷ್ಮಿ ಮತ್ತು ಗಣಪತಿಯ ಚಿಹ್ನೆ ಎಂದು ಹೇಳುತ್ತಾರೆ. ಹಾಗಾಗಿ ಸಂಕಷ್ಟ ಚತುರ್ಥಿಯ ದಿನ ಈ ರೀತಿಯಲ್ಲಿ ವಿಶೇಷವಾಗಿ ವೀಳ್ಯದೆಲೆಯ ಜೊತೆ ಸ್ವಸ್ತಿಕ ಚಿಹ್ನೆಯನ್ನು ಉಪಯೋಗಿಸಿ ದೀಪ ಬೆಳಗುವುದು ತುಂಬಾ ಶ್ರೇಷ್ಠ. ಇದರಿಂದ ಕುಟುಂಬದ ಏಳಿಗೆಯಾಗಿ ಮನೆಯ ಆರ್ಥಿಕ ಸಂಕಷ್ಟಗಳು ನಿವಾರಣೆ ಆಗುತ್ತದೆ. ಗಣೇಶನಿಗೆ ನೆನೆಸಿದ ಕಡಲೆಕಾಳಿನ ಹಾರವನ್ನು ತಯಾರಿಸಿ ಆರಾಧಿಸಿ ಪೂಜಿಸಿದರೆ ಒಳ್ಳೆಯ ಫಲ ಪ್ರಾಪ್ತಿ. ಈ ದಿನ ಗಣೇಶನಿಗೆ ಬಿಳಿ ಅಥವಾ ಹಳದಿ ಹೂವುಗಳಿಂದ ಪೂಜಿಸಬಹುದು. ನೈವೇದ್ಯಕ್ಕೆ ನೆನೆಸಿದ ಕಡಲೆ ಉಸಲಿ, ಹಸಿ ಹಾಲು ಅಥವಾ ಬೆಲ್ಲವನ್ನು ನೈವೇದ್ಯ ಮಾಡಬಹುದು. ವಿಶೇಷವಾಗಿ ಈ ಸಂಕಷ್ಟಿಯ ದಿನ ಗಣೇಶನಿಗೆ ಪ್ರಿಯವಾದ ಕಡುಬನ್ನು ತಯಾರಿಸಿ ಬ್ರಾಹ್ಮಣರಿಗೆ ಭೋಜನವನ್ನು ನೀಡಿದರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ನಾಳೆಯ ದಿನ ಪೂಜೆಯ ಸಮಯದಲ್ಲಿ ಗಣೇಶನಿಗೆ ಓಂ ಗಂ ಗಣಪತಯೇ ನಮಃ ಈ ಮಂತ್ರವನ್ನು 21 ಬಾರಿ ಅಥವಾ 108 ಬಾರಿ ಜಪಿಸಬಹುದು. ಇದರ ಜೊತೆಯಲ್ಲಿ ಗಣೇಶನಿಗೆ ಸಂಬಂಧಪಟ್ಟಂತಹ ವೇದ ಮಂತ್ರಗಳನ್ನು ಪಠಿಸಬಹುದು. ಗಣೇಶ ಅಷ್ಟೋತ್ತರ, ಸಂಕಷ್ಟಹರ ಸ್ತೋತ್ರ, ವಕ್ರತುಂಡ ಮಹಾಕಾಯ ಮತ್ತು ಗಣಪತಿ ಉಪನಿಷತ್ತುಗಳನ್ನು ಸಂಕಷ್ಟ ಚತುರ್ಥಿ ವೇಳೆ ಪಠಿಸಬಹುದು. ಪೂಜೆಯ ಕೊನೆಯಲ್ಲಿ ವ್ರತದ ಕಥೆಯನ್ನು ಓದಿ ನಂತರ ಆರತಿಯನ್ನು ಮಾಡಬೇಕು. ಈ ದಿನ ಗಣೇಶನ ಪೂಜೆಯ ಜೊತೆ ಚಂದ್ರದೇವನನ್ನು ಪೂಜಿಸುವುದು ಕೂಡ ತುಂಬಾ ಮುಖ್ಯ. ಚಂದ್ರದೇವನ ಪೂಜೆ ಇಲ್ಲದೆ ಸಂಕಷ್ಟಹರ ಚತುರ್ಥಿ ವ್ರತವು ಅಪೂರ್ಣವೆಂದು ಹೇಳುತ್ತಾರೆ. ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಿಸುವವರು ಚಂದ್ರದೇವನಿಗೆ ನೀರು, ಶ್ರೀಗಂಧ, ಅಕ್ಕಿ, ಹೂವುಗಳನ್ನು ಚಂದ್ರನ ದಿಕ್ಕಿನಲ್ಲಿ ಅರ್ಪಿಸಿ ಚಂದ್ರೋದಯದ ಸಮಯದಲ್ಲಿ ಚಂದ್ರನನ್ನು ಪೂಜಿಸಿ ವ್ರತವನ್ನು ಸಂಪೂರ್ಣಗೊಳಿಸಬೇಕು. ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸುವಾಗ ಓಂ ಸೋಮ ಸೋಮಾಯ ನಮಃ ಎಂಬ ಮಂತ್ರವನ್ನು ಪಠಿಸುತ್ತಾ ಚಂದ್ರನಿಗೆ ನೀರನ್ನು ಅರ್ಪಿಸುವುದರಿಂದ ಮಾನಸಿಕ ಒತ್ತಡ ನಿವಾರಣೆಯಾಗುತ್ತದೆ.
ಸಂಕಷ್ಟ ಚತುರ್ಥಿಯ ದಿನ ಗಣಪತಿಯನ್ನು ಪೂಜಿಸುವುದರಿಂದ ಮನೆಯ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ಗಣಪತಿ ಮನೆಯ ಎಲ್ಲ ಅಶುಭಗಳನ್ನು ತೊಡೆದು ಹಾಕಿ ಆಯುರಾರೋಗ್ಯ ಆಯುಷ್ಯವನ್ನು ಕರುಣಿಸುತ್ತಾನೆ. ಇಷ್ಟಾರ್ಥ ಸಿದ್ಧಿಯಾಗಿ ಕುಟುಂಬದ ಏಳಿಗೆಯ ಜೊತೆ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ನಿವಾರಣೆಯಾಗಿ ಸುಖ ಸಂತೋಷ ಸಮೃದ್ಧಿ ನೆಲೆಸುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.